ಈ ನಡುವೆ ನಮಗೆ ಇನ್ನೂ ಒಂದು ಅನುಮಾನ ಕಾಡ್ತಾ ಇದೆ. ಈ ಬಂಧನ ಪ್ರಕರಣ, ಕರಸೇವಕನ ಬಂಧನ ಪ್ರಕರಣ ಅಥವಾ ಈ ಕೇಸನ್ನು ರಿಓಪನ್ ಮಾಡ್ತಕ್ಕಂಥದ್ದು ಇದು ಪ್ರೀ ಪ್ಲಾನಾ ಅಂತ. ಮೊದಲ ವಾರದಿಂದಲೇ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದರು ಪೊಲೀಸರು. 1992 ಪ್ರಕರಣದ ಆರೋಪಿಗಳ ಮಾಹಿತಿ ಸಂಗ್ರಹಕ್ಕೆ ಪೊಲೀಸರು ಮುಂದಾದರು. ಇದೊಂದು LPC ಲಾಂಗ್ ಪೆಂಡಿಂಗ್ ಕೇಸ್ ಅನ್ನೋದು ಪೊಲೀಸರು ಮತ್ತು ಸರ್ಕಾರದ ವಾದ. ಆದರೆ ಪ್ರಕರಣ 11ನೇ ಆರೋಪಿ ದಿವಂಗತ ಅಶೋಕ್ ವಿಠಲ ಬದ್ದಿಗೆ ಕುಟುಂಬಸ್ಥರಿಗೆ ಪೊಲೀಸರು ಕರೆ ಮಾಡ್ತಾರೆ. ಡಿಸೆಂಬರ್ 8ನೇ ತಾರೀಕು ದಿವಂಗತ ಅಶೋಕ್ ಬದ್ದಿ ಮಗ ವೆಂಕಟೇಶ್ಗೆ ಕರೆ ಮಾಡಿದರು. ನಿಮ್ಮ ತಂದೆ ಮೇಲೆ ಕೇಸ್ ಇದೆ ಅಂತ ಹೇಳಿ ಮರಣ ಪ್ರಮಾಣ ಪತ್ರವನ್ನು ಪಡೆದಿದ್ದರು ಪೊಲೀಸರು. ಇದು ಉದ್ದೇಶಪೂರ್ವಕ ಅಂತ ಹೇಳ್ತಿರುವ ದಿವಂಗತ ಆರೋಪಿ ಅಶೋಕ್ ಬದ್ದಿ ಅವರ ಕುಟುಂಬಸ್ಥರು. ಇದು ಪ್ರೀ ಪ್ಲ್ಯಾಂಡ್ ಅಂತಕ್ಕಂಥದ್ದು ಅವರ ವಾದ. ಅಂದರೆ ಇರ್ಬೋದು, ಇದು ಲಾಂಗ್ ಪೆಂಡಿಂಗ್ ಕೇಸ್ ಇರ್ಬೋದು, ಬಟ್ ತಯಾರಿ ಮೊದಲಿಂದನೇ ನಡೆದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಡಿಸೆಂಬರ್ 1st ವೀಕಿಂದ. ಡಿಸೆಂಬರ್ 8ರಂದು ಕಾಲ್ ಮಾಡಿದರು, ದಾಸರಣ ಪೊಲೀಸರು ಅಂತೇಳಿ ಕಾಲ್ ಮಾಡಿದರು. ನಿಮ್ಮ ಅಪ್ಪರ ಡೆತ್ ಸರ್ಟಿಫಿಕೇಟ್ ಬೇಕಂತಂದು ಕೇಳಿದರು. ನಾನು ಅವ್ರು ಕೇಳಿದೆ ಎದಕ್ಕೆ ಅಂತೇಳಿ. ಇಲ್ಲ ಅವ್ರ ಮ್ಯಾಗ ಕೇಸ್ ಇದೆ ಅಂತಂದು ಕೇಳಿದ್ರಿ. ನಾನು ಕೇಸ್ ಅವ್ರ ಮ್ಯಾಗ ನಮ್ಗೆ ಯಾವ ಸ್ಟೇಷನ್ ಅಂತ ಕೇಳಿದೆ. ಟೌನ್ ಪೊಲೀಸ್ ಸ್ಟೇಷನ್ ಅಂದರು ಅವರು. ನಾನಂದು ನಮ್ಮ ಅಪ್ಪರದ್ದು ಯಾವುದು ಅಂತಂದ್ರೆ ಕೇಸ್ ಇಲ್ಲ. ಇಲ್ಲ ಅವ್ರ ಮ್ಯಾಗ ಆರೋಪನ ಐತೆ, ಆರೋಪಿ ಅದಾರೋ, ಒಂದು ಗದ್ದಲ ಕೇಸ್ದಾಗ ಅದಾರ ಅವ್ರು ಅಂತಂದು ಕೇಳಿದ್ರು. ಈ ಕೇಸ್ ಅಂತಂತ ಹೇಳಿಲ್ಲ ನಮ್ಗೆ, ಇನ್ನೋದ್ರೂ ಗುರ್ತಿತ್ತಿದ್ದಿಲ್ಲ. ಆಮೇಲೆ ಆಯಿತು, ನಾ ಒಂದು 2 ದಿನ ಬಿಟ್ಟು ನನಗೆ ಅವಾಗೆ ಡೆತ್ ಸರ್ಟಿಫಿಕೇಟ್ ಕೇಳು ಅಂತೀವಿ, ನಾ ಮನೇಲಿ ಹುಡುಕಾಡಿ ಕೊಡ್ತೀನಿ ಅಂತ ತಂದಿದ್ದೆ ಅವ್ರಿಗೆ. ಆಮೇಲೆ ಒಂದು 2 ದಿನ ಬಿಟ್ಟು ನಾ ಕೊಟ್ಟೆ ಅವ್ರಿಗೆ. ಕೊಟ್ಟಿದ್ಮ್ಯಾಗೆ ಅವರು, ನಾ ಕೇಳಿದೆ ಅವ್ರಿಗೆ ಏನಿದು ಇಶ್ಯೂ ಅಂತಿಲ್ಲ. 92ರಾಗ ಗದ್ದಲ, ಹುಬ್ಬಳ್ಳಿಯಲ್ಲಿ ಗದ್ದಲ ಆದಾಗ ನೀವು ಅಪ್ಪರ ಆರೋಪಿ ಅದಾರ ಅಂತಂತಂದ್ರು. ಇಲ್ರಿ, ನನಗೆ ಏನು ಒಟ್ಟ ಗೊತ್ತಿಲ್ಲ. 30 ವರ್ಷದಿಂದ ಯಾವ ಕೇಸು ಬಂದಿಲ್ಲ, ಯಾವ ಪೊಲೀಸರು ಬಂದಿಲ್ಲ, ಯಾರು ಬಂದಿಲ್ಲ. ಈ ಸಡನ್ಲಿ ಒಂದು 15 ಸಾತ್ರ ಬಂದು ನಮಗೆ ಒಂದು ಸ್ವಲ್ಪ ಈಗ ಅವರು ಕೋರ್ಟಿಗೆ ಹೋಗ್ರಿ, ನೀವು ಪ್ರೊಡ್ಯೂಸ್ ಆಗ್ರಿ ಅಂತ ಇಷ್ಟೇ ಹೇಳಕತ್ತಾರೆ, ಮತ್ತೆ ಏನಿಲ್ಲ ರೀ. ಎದರ್ದ್ರಿ ಏನಂತ ನಾ ಕೇಳಿದೆ. ನಾನು ಮನೆಯೊಳಗೆ ಇದ್ದಲ್ರಿ, ನಮ್ಮ ನಂಬರ್ ತೊಗೊಂಡು ಫೋನ್ಯಾಗ ಮಾಡಿದ್ರು, ಮಾತಾಡಿದಾರೆ ಅವ್ರು. ಎದರದ್ದು ಕೇಸು ಏನು ಅಂತೇಳಿ. ಇಲ್ರಿ, ಅದು 92ರ ಕೇಸ್ ಐತಿ, ಮತ್ತು ನೀವು ಪೂರಾ ಅದು ಕೋರ್ಟ್ ಹಾಜರಾಗಿಲ್ಲ ಅಂತ. ಇಲ್ರಿ, 6 ತಿಂಗಳ ಠಾಡಾ ಕೇಸ್ನೊಳಗೆ ಹಾಕಿ ನನಗೆ ಬೆಳಗಾವಿ ಜೈಲ್ನ ಹಾಕಿದ್ರಿ. ಮತ್ತೆಲ್ಲ ನಿರ್ದೋಷ ಆದ ನಂತರ ನಾ ಮತ್ತೆ ಕೋರ್ಟಿಗೆ ಹೋಗಿ ಎಲ್ಲ ನಾ ಪೂರ್ಣ ನಿರ್ದೋಷ ಆಗಿ ಬಂದೇನೆ. ನನಗೆ ಇಷ್ಟು 30 ವರ್ಷದಿಂದ ಮತ್ತು ಈಗ ಸದ್ಯ ಬಂದ್ರಂದ್ರೆ ನನಗೆ ಏನೈತಿ ಕೋರ್ಟಿಂದ ಒಂದು ಸ್ವಲ್ಪ ವಾರಂಟ್ ಮತ್ತು ಇಲ್ಲಿಗೆ ಶಮನಸಿ ಏನಾರು ಬಂದಿದ್ರೆ ನನಗೆ ಕೊಡ್ರಿ, ನಾ ಬರ್ತೀನಿ. ಇಲ್ಲ ಅಂದ್ರೆ ನಾ ಬರೋಂಗಿಲ್ಲ ರೀ ಅಂತ. ಹಂಗೆ ಕೊಡ್ಲಿಕ್ಕೆ ಬರೋಂಗಿಲ್ಲ ರೀ ಅದು ಅಂತೇಳಿ. ಕೊಡ್ಲಿಕ್ಕೆ ಬರೋಂಗಿದ್ರೆ ನಾ ಬರೋಂಗಿಲ್ಲ ರೀ. ನನಗೆ ಯಾವುದೋ ಒಂದು ಆಧಾರ ಬೇಕು, ಕೋರ್ಟಿನ ಆಧಾರ ಇತ್ತಂದ್ರೆ ನಾ ಬರ್ತೇನೆ ರೀ ಅಂತ ಹೇಳಿದೆ. 1992ರ ಈ ಡಿಸೆಂಬರ್ 6ನೇ ತಾರೀಕಿನ ನಂತರದ ಪ್ರಕರಣಗಳು ಕೆಲವೊಂದು ಎಕ್ಸೈಸ್ ಕೇಸ್ಗಳನ್ನ ಹಾಕಿದ್ದಾರೆ. ಇನ್ನೊಂದು 107 ಅಂದರೆ ಪ್ರಿವೆಂಟಿವ್ ಆಗಿ ಆತನನ್ನು 3 ಪ್ರಕರಣಗಳನ್ನ ಪ್ರಿವೆಂಟಿವ್ ಆಗಿ 107 ಅಡಿಯಲ್ಲಿ ಆತನನ್ನು ಬಂಧನ ಮಾಡಿದ್ದಾರೆ. ಆಮೇಲೆ ಎಕ್ಸೈಸ್ ಕೇಸ್ಗಳನ್ನ ಹಾಕಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಮಾರಾಮಾರಿ ಹೊಡೆದಾಟದ ಕೇಸುಗಳು ಸಹ ಆತನ ಮೇಲೆ ದಾಖಲಾಗಿದ್ದಾವೆ. ಎಲ್ಲ ಕೇಸುಗಳು ನ್ಯಾಯಾಲಯದಿಂದ ಖುಲಾಸೆಗೊಂಡಿದ್ದಾನೆ. ಈತ ಪ್ರತಿಯೊಂದು ಯಾವುದೇ ದಿನಾಂಕವನ್ನು ತಪ್ಪದೆ ಪ್ರತಿ ಡೇಟಿಗೆ ಈತ ನ್ಯಾಯಾಲಯಕ್ಕೆ ಹೋಗಿದ್ದಾನೆ. ನ್ಯಾಯಾಲಯದಲ್ಲಿ ಸಮರ್ಥವಾಗಿ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಈತನ ಮೇಲೆ ಯಾವುದೇ ಕೇಸುಗಳಿಲ್ಲ. ಎಲ್ಲ ಕೇಸುಗಳಲ್ಲಿ ಎಲ್ಲ ಪ್ರಕರಣಗಳಿಂದ ಈತ ಖುಲಾಸೆಗೊಂಡಿದ್ದಾನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡೆಯೋಣ. ಸುನಿಲ್, ಈಗಷ್ಟೇ ಮಾತನಾಡ್ತಾ ಇದ್ರು, ಈ ಪ್ರಕರಣದ 11ನೇ ಆರೋಪಿಯ ಮಗ, 8ನೇ ಆರೋಪಿ ಮತ್ತು ವಕೀಲರು ಇವರ ಹೇಳಿಕೆಯಿಂದ ಇದು ಪ್ರೀ ಪ್ಲಾನ್ ಅಂತ ಹೇಗೆ ಪ್ರೂವ್ ಆಗುತ್ತೆ ಅಂತ. ಅರವಿಂದ, ನಿಜಕ್ಕೂ ಕೂಡ ಈಗ ಇಲ್ಲಿ ಪೊಲೀಸರ ಮೊದಲಿನ ಹೇಳಿಕೆ ಗಮನಿಸಿದಾದರೆ ಇದು ಲಾಂಗ್ ಪೆಂಡಿಂಗ್ ಕೇಸಸ್ಸು. ಸೊ ಶ್ರೀಕಾಂತ್ ತಲೆಮರೆಸ್ಕೊಂಡಿದ್ದ. ಹೀಗಾಗಿ ನಾವು ಸಹಜವಾಗಿ 37 ಪ್ರಕರಣಗಳನ್ನು ನಾವು ಕ್ಲಿಯರ್ ಮಾಡುವಾಗ ಈತನ ಮೇಲೂ ಅದು ಪ್ರಕರಣವನ್ನು ಬಂತು. ಹೀಗಾಗಿ ನಾವು ಜೈಲಿಗೆ ಕಳಿಸಿದ್ದೀವಿ ಅಂದರೆ ಓಕೆ ಆಗಿದ್ದರೆ, ಈಗ ಅಂದರೆ ಡಿಸೆಂಬರ್ 1ನೇ ವಾರದಿಂದಲೇ ಈ ಇಶ್ಯೂ ಆಗುತ್ತೆ, ಜನವರಿಗೆ ರಾಮ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋವಾಗಲೇ ಮಾಹಿತಿ ಸಂಗ್ರಹಕ್ಕೆ ಯಾಕೆ ಪೊಲೀಸರು ಮುಂದಾದರು? ಮೊದಲನೇ ಪ್ರಶ್ನೆ. ಎರಡನೇದು, ಸತ್ತಂಥ ಆರೋಪಿ ಅಶೋಕ್ ಬದ್ದಿ 11ನೇ ಆರೋಪಿ ಸರ್ಟಿಫಿಕೇಟನ್ನು, ಮರಣ ಸರ್ಟಿಫಿಕೇಟನ್ನು ಯಾಕೆ ಪಡೆದ್ರು? ಇನ್ನು ಆ ಅಶೋಕ್ ಬದ್ದಿಯೂ ಕೂಡ ಪೊಲೀಸರ ಜೊತೆ ಭಾಳಷ್ಟು ಒಡನಾಟ ಹೊಂದಿದ್ದೆ ಅಂತ ಅವರ ಕುಟುಂಬಸ್ಥರು ಹೇಳ್ತಾ ಇದ್ರು. ಸೊ ಅವಾಗ ಬದುಕಿದ್ದಂಥ ಸಮಯದಲ್ಲಿ ಪೊಲೀಸರು ಹೇಳ್ಬೋದಿತ್ತಲ್ಲ ನಿಮ್ಮ ಮೇಲೆ ಈ ರೀತಿ ಕೇಸಸ್ ಇದೆ ಅಂತ. ಅವರ ಸತ್ತ ಬಳಿಕ ಈಗ ಯಾಕೆ ಅದನ್ನು ಪ್ರಶ್ನೆ ಮಾಡಿದರು ಅನ್ನೋದು ಒಂದು. ಮತ್ತೊಂದು ಕಡೆ
ಪ್ರಕರಣದ 8ನೇ ಆರೋಪಿ ರಾಮಚಂದ್ರ ಏನಿದ್ದಾರೆ ಅವರ ಒಂದು ಮನೆಗೂ ಕೂಡ ಪೊಲೀಸರು ತೆರಳುತ್ತಾರೆ. ಪೊಲೀಸರು ಅಲ್ಲಿ ಒಂದು ಲೆಟರನ್ನು ಅಂದರೆ ಒಂದು ಚೀಟಿಯನ್ನು ಬರ್ಕೊಡ್ತಾರೆ ಅವರಿಗೆ. ಅಂದರೆ ಕೇವಲ ನೋಟಿಸು ಅಥವಾ ಸಮನ್ಸನ್ನು ಕೋರ್ಟಿಂದ ತಂದಿಲ್ಲ, ಎಲ್ಲಿಯೂ ಕೂಡ ಈ ಪ್ರಕರಣದ ಡೀಟೇಲ್ಸನ್ನು ಬರ್ಕೊಟ್ಟು ನೀವು ಬಂದು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಕರೀತಾರೆ. ಸೊ ಎಲ್ಲ ಅಂಶಗಳನ್ನು ನೋಡ್ತಾ ಹೋದರೆ ಈ ಬಗ್ಗೆ ಪೊಲೀಸರಿಗೆ ಪ್ಲ್ಯಾನ್ ಇತ್ತು. ನಾವು ಇಷ್ಟು ದಿನ ಏನು ಅಂದ್ಕೊಳ್ತಾ ಇದ್ರು ಜನರು ಮತ್ತು BJP ಇರ್ಬೋದು ಅಥವಾ ಏನೇ ಇದ್ರು ಏನಂತಿದ್ರು, ಬೈ ಚಾನ್ಸ್ ಆಗಿ ಪೊಲೀಸರು ಈ ಸಮಯದಲ್ಲಿ ಇದನ್ನು ಹೊರತಂದಿದ್ದಾರೆ. ಇದಕ್ಕೆ ಆ ಒಂದು ಪ್ರಕರಣದ ಸೂಕ್ಷ್ಮತೆ, ಪ್ರಕರಣದ ಒಂದು ತೀವ್ರತೆ ಅವರಿಗೆ ಅರಿವಿದ್ದಿಲ್ಲ ಅಂತ ಎಲ್ಲರ ಒಂದು ಮನದಲ್ಲಿತ್ತು. ಸೊ ಈಗ ಇದು ಪ್ರೀ ಪ್ಲಾನ್ಡ್ ಆಗಿ ನಡೆದಿರುವಂಥದ್ದು, ಅಂದರೆ ಈ ರೀತಿ ಎಲ್ಲ ಅಂಶಗಳು ಅದನ್ನು ಪುಷ್ಟಿ ನೀಡ್ತಿರುವಂಥದ್ದು. ಅರವಿಂದ್. ಓಕೆ ಸುನಿಲ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.